ಹೊರಗಡೆ ಬಂದ್ರೆ ನೆತ್ತಿ ಸುಡುವ ಬಿಸಿಲು, ಮನೆ ಒಳಗಡೆ ಇದ್ರೆ ಬೆಂದು ಹೋಗುವಂತಹ ಧಗೆ. ಕರುನಾಡಿನ ಜನ ತಾಪಮಾನ ಏರಿಕೆಯಿಂದ ಅಕ್ಷರಶಃ ಬೆಂದು ಹೋಗ್ತಾ ಇದ್ದಾರೆ. ರಣ ಬಿಸಿಲಿಗೆ ಜನ ಬಳಲ್ತಾ ಇದ್ರೆ ಕೆರೆ ಕಟ್ಟೆಗಳು ಒಂದೊಂದಾಗಿ ಬತ್ತಿ ಹೋಗ್ತಾ ಇದೆ. ನೀರಿಗೂ ಹಾಹಾಕಾರ ಶುರುವಾಗಿದೆ. ರಾಜ್ಯದಲ್ಲಿ ಬಿರು ಬಿಸಿಲಿನಿಂದ ಏನೆಲ್ಲ ತೊಂದರೆ ಆಗ್ತಾ ಇದೆ ಅನ್ನೋದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ನೀರಿನ ಮೂಲಗಳು ಬತ್ತಿ ಹೋಗ್ತಿವೆ, ಬೆಳೆಗಳು ಜಮೀನಲ್ಲೇ ಒಣಗ್ತಿವೆ, ಜನ ಪ್ರಾಣಿ ಪಕ್ಷಿಗಳು ವಿಲವಿಲ ಎನ್ನುವಂತಾಗಿದೆ. ಇದೆಲ್ಲ ಬೆಂಕಿಯಂತೆ ಸುಡ್ತಿರೋ ಬಿಸಿಲು ತಂದಿಟ್ಟಿರೋ ಅವಾಂತರಗಳು. ಕರುನಾಡಿನ ಜಿಲ್ಲೆಗಳಲ್ಲೂ ಬಿಸಿಲಿನ ತಾಪಮಾನ ಕಾವಲಿಯಂತಾಗಿದೆ. ಯಾದಗಿರಿಯಲ್ಲಿ ಇವತ್ತು 41 ಡಿಗ್ರಿ ಸೆಲ್ಸಿಯಸ್ನಷ್ಟು ಉಷ್ಣಾಂಶ ದಾಖಲಾಗಿದೆ. ರಣ ಬಿಸಿಲ ಸಂಕಷ್ಟದ ನಡುವೆ ಹಲವೆಡೆ ಕುಡಿಯೋ ನೀರಿಗೆ ಹಾಹಾಕಾರ ಎದುರಾಗಿದೆ. ಕೆರೆ ಕಟ್ಟೆ ಬಾವಿಗಳು ಬರಿದಾಗ್ತಿವೆ. ಕೊಪ್ಪಳದ ಕಿನ್ನಾಳ ಬಳಿ ಇರುವ ಹಿರೇಹಳ್ಳ ಜಲಾಶಯ ಖಾಲಿಯಾಗಿದೆ. ಸದ್ಯ 20% ಮಾತ್ರ ನೀರು ಬಾಕಿ ಉಳಿದಿದ್ದು, ಈ ನೀರನ್ನೇ ನಂಬಿಕೊಂಡಿದ್ದ ಸುತ್ತಮುತ್ತಲ ಹಳ್ಳಿಗಳ ರೈತರು ಸಂಕಷ್ಟಕ್ಕೀಡಾಗಿದ್ದಾರೆ. ಬೀದರ್ನ ವಿವಿಧೆಡೆ ಬಿಸಿಲಿನ ತಾಪಮಾನಕ್ಕೆ ಹೊಲದಲ್ಲೇ ಈರುಳ್ಳಿ ಬೆಳೆ ಬೆಂದು ಹೋಗ್ತಿದೆ. ಅಳಿದುಳಿದ ಈರುಳ್ಳಿ ಉಳಿಸ್ಕೊಳ್ಳೋಕೆ ರೈತರು ಕಸರತ್ತು ನಡೆಸಿದ್ದಾರೆ. ಚಾಮರಾಜನಗರ ಜಿಲ್ಲೆಯಲ್ಲಿ 37 ಡಿಗ್ರಿ ತಾಪಮಾನವಿದ್ದು, ಬಿಸಿಲ ಝಳದಿಂದ ರಕ್ಷಿಸಿಕೊಳ್ಳಲು ಜನ ಸೊಗದೆ ಬೇರು ಪಾನೀಯದ ಮೊರೆ ಹೋಗ್ತಿದ್ದಾರೆ. ಸಣ್ಣ ವಯಸ್ಸಿನಲ್ಲಿ ಈ ಥರ ಬಿಸಿಲು ಒಂದು ಟೈಮ್ ಬರಗಾಲ ಕಂಡಿದ್ದೆ. ಅದು ಬಿಟ್ಟರೆ ಈ ವರ್ಷದಂಥ ಬಿಸಿಲು ಇದಕ್ಕೆ ಹಿಂದೆ ಯಾವ ವರ್ಷದಲ್ಲೂ ಬಂದಿಲ್ಲ. ಈ ವರ್ಷ ಬಿಸಿಲು ಸುಮಾರು 40 ಡಿಗ್ರಿ ಮೇಲೆ 40 ಪಾಯಿಂಟ್ ಮೇಲೆ ನಿಗ್ತಾ ಇದೆ. ಎಲ್ಲ ಕಡೆನೂ ಇಲ್ಲಿ ತಡೆಯೋಕ್ಕಾಗ್ತಾ ಇಲ್ಲ. ತುಂಬ ಬಿಸಿಲು ಸರ್. ಊಟನೂ ಸೇರಲ್ಲ, ಜನನೂ ಬರಲ್ಲ. ತಾಪಮಾನ ಏರಿಕೆ, ಮಣ್ಣಿನ ಮಡಿಕೆಗಳಿಗೆ ಡಿಮ್ಯಾಂಡ್. ಮಡಿಕೆ ನೀರು ಆರೋಗ್ಯಕ್ಕೂ ಒಳ್ಳೆಯದು, ದೇಹಕ್ಕೂ ತಂಪು. ಧಗೆಯಲ್ಲಿ ಬೇಯ್ತಿರುವ ಜನ ಮಡಿಕೆ ಕೊಳ್ಳಲು ಮುಗಿಬಿದ್ದಿದ್ದಾರೆ. ಕೋಲಾರದಲ್ಲಿ ಮಣ್ಣಿನ ಮಡಿಕೆ ಬಾಟಲ್ಗಳಿಗೆ ಬೇಡಿಕೆ ಹೆಚ್ಚಾಗಿದೆ. ಗದಗ ಜಿಲ್ಲೆಯಲ್ಲೂ ಜನ ಮಣ್ಣಿನ ಮಡಿಕೆಗಳ ಖರೀದಿಗೆ ಮುಗಿಬಿದ್ದಿದ್ದು, ವ್ಯಾಪಾರಿಗಳು ಫುಲ್ ಖುಷಿಯಾಗಿದ್ದಾರೆ. ಗರ್ಭಿಣಿಯರು ಜಾಗ್ರತೆಯಿಂದ ಇರುವಂತೆ ಮನವಿ. ಕೆಂಡದಂತ ಬಿಸಿಲಿನಿಂದ ಗರ್ಭಿಣಿಯರಲ್ಲಿ ಸುಸ್ತು, ತಲೆ ಸುತ್ತು, ಕೈ ಕಾಲು ಊತ, ವಾಂತಿ, ವಾಕರಿಕೆ, ಬಾಯಾರಿಕೆ ಸೇರಿ ಹಲವು ಸಮಸ್ಯೆಗಳು ಕಾಣಿಸಿಕೊಳ್ತಿವೆ. ಹೀಗಾಗಿ ಎಚ್ಚರಿಕೆಯಿಂದ ಇರಬೇಕು ಅಂತ ವೈದ್ಯರು ಸಲಹೆ ನೀಡಿದ್ದಾರೆ. ಹೆಚ್ಚು ನೀರು ಸೇವೆ, ಸಡಿಲವಾದ ಕಾಟನ್ ಬಟ್ಟೆ ಬಳಕೆ ಜೊತೆಗೆ ನೆರಳಿನಲ್ಲಿ ಇರುವಂತೆ ಸೂಚಿಸಿದ್ದಾರೆ. ಕೈ ಕಾಲೆಲ್ಲ ಊತ ಬರಬಹುದು, ಮತ್ತು ಹೀಟ್ ರ್ಯಾಶ್ ಆಗಬಹುದು. ಚರ್ಮದ ಮೇಲೆ ಎಲ್ಲೆಲ್ಲಿ ಸೂರ್ಯನ ತಾಪಮಾನ ಜಾಸ್ತಿ ಆಗಿ ಎಕ್ಸ್ಪೋಸ್ ಆಗಿರುತ್ತೋ ಅಲ್ಲೆಲ್ಲ ಕೆಂಪಿಗೆ ರೆಡ್ ಬಮ್ಸ್ ಅಂತ ಹೇಳ್ತೀವಿ. ಆ ಥರ ಚರ್ಮ ಮೇಲೆ ಕೆಂಪು ರ್ಯಾಷಸ್ ಆಗಬಹುದು, ಅಥವಾ ಹೀಟ್ ಎಕ್ಸಾಷನ್ ಅಂತ ಆಗಬಹುದು. ಬೆಂಗಳೂರಿನಲ್ಲಿ ತಾಪಮಾನ ಏರ್ತಿದ್ದು ಆರೋಗ್ಯ ಇಲಾಖೆ ಅಲರ್ಟ್ ಆಗಿದೆ. ಕನಿಷ್ಠ 5 ಬೆಡ್ಗಳ ಪ್ರತ್ಯೇಕ ವಾರ್ಡ್ ತೆರೆಯುವಂತೆ ಸೂಚಿಸಿದೆ. ಮಲ್ಲೇಶ್ವರಂನಲ್ಲಿರೋ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಹೀಟ್ ಸ್ಟ್ರೋಕ್ ಆದವರಿಗೆ ಚಿಕಿತ್ಸೆ ನೀಡಲು ಪ್ರತ್ಯೇಕ ವಾರ್ಡ್ ತೆರೆಯಲಾಗಿದೆ. ಮೈಸೂರಿನ ಚೆಲುವಾಂಬ ಆಸ್ಪತ್ರೆ ಮತ್ತು ಕೆಆರ್ ಆಸ್ಪತ್ರೆಯಲ್ಲೂ ತುರ್ತು ಚಿಕಿತ್ಸೆಗೆ ಪ್ರತ್ಯೇಕ ವಾರ್ಡ್ ತೆರೆಯಲಾಗಿದೆ. ಈ ಪರಿ ಬಿಸಿಲು ಮತ್ತು ತಾಪಮಾನವನ್ನ ಹಿಂದೆಂದೂ ಕಂಡಿರಲಿಲ್ಲ ಅಂತ ಜನ ಹೇಳ್ತಿದ್ದಾರೆ. ವರುಣ ಕೃಪೆ ತೋರಿದ್ರೆ ಭೂಮಿ ತಂಪಾಗಲಿದೆ.